ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ ಯುದ್ಧದಿಂದಾಗಿ ಈಗಾಗಲೇ ಒಮ್ಮೆ ತೈಲ ಶಾಕ್ ಇಡೀ ದೇಶಕ್ಕೆ ಬಿಸಿ ಮುಟ್ಟಿಸಿದೆ. ಅದೆಷ್ಟೋ ಹೋಟೆಲ್ಗಳು ಮುಚ್ಚಿ ಹೋಗಿದ್ರೆ ಮತ್ತಷ್ಟು ಹೋಟೆಲ್ಗಳು ಊಟ ತಿಂಡಿ ದರ ಏರಿಕೆ ಮಾಡಿ ಹೇಗೋ ನಡೆಸ್ಕೊಂಡು ಹೋಗ್ತಿದ್ದಾರೆ. ಹೀಗಿರುವಾಗ ಕೇಂದ್ರ ಸರ್ಕಾರ ಮತ್ತೆ ಕಮರ್ಷಿಯಲ್ ಬರೆ ಎಳೆದು ಬಿಗ್ ಶಾಕ್ ಕೊಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಬರೋಬ್ಬರಿ 993 ರೂಪಾಯಿ ಹೆಚ್ಚಳ. ಪಂಚರಾಜ್ಯ ಚುನಾವಣೆ ಮುಗಿತಿದ್ದಂತೆ ಕಮರ್ಷಿಯಲ್ ಸಿಲಿಂಡರ್ ಶಾಕ್. ಇರಾನ್ ಅಮೆರಿಕ ಯುದ್ಧದಿಂದ ಆರಂಭದಲ್ಲಿ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ಉಂಟಾಗಿತ್ತು. ಬಳಿಕ ಗ್ಯಾಸ್ ದರ ಏರಿಕೆ ಬರೆ ಬಿದ್ದಿತ್ತು. ಅದರಲ್ಲೂ ಹೋಟೆಲ್ನವರಿಗೆ 100, 200 ಅಂತ ಗ್ಯಾಸ್ ದರ ಹೆಚ್ಚಿಸಿ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿತ್ತು. ಇಷ್ಟೆಲ್ಲ ದರ ಏರಿಕೆ ಆಗಿದ್ರೂ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅಂತ ಈ ಕ್ಷಣಕ್ಕೂ ಹೋಟೆಲ್ನವರು ಸಂಕಷ್ಟ ತೋಡ್ಕೊಳ್ತಿದ್ದಾರೆ. ಹೀಗೆ ಸಂಕಷ್ಟದಲ್ಲಿರುವಾಗಲೇ ಕೇಂದ್ರ ಸರ್ಕಾರ ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ದರವನ್ನ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ. ತಮಿಳುನಾಡು, ಪಶ್ಚಿಮ ಬಂಗಾಳ, ಕೇರಳಂ ಸೇರಿದಂತೆ 5 ರಾಜ್ಯಗಳ ಚುನಾವಣೆ ಮುಗಿದ ಬೆನ್ನಲ್ಲೇ ಸಿಲಿಂಡರ್ ಬೆಲೆಯಲ್ಲಿ ಏಕಾಏಕಿ 993 ರೂಪಾಯಿ ಏರಿಕೆ ಮಾಡಿದೆ. ದೆಹಲಿಯಲ್ಲಿ 993 ರೂಪಾಯಿ ಹೆಚ್ಚಾದ್ರೆ ರಾಜ್ಯದಲ್ಲಿ 991 ರೂಪಾಯಿ ಏರಿಕೆ ಆಗಿದೆ. ವಾಣಿಜ್ಯ ಸಿಲಿಂಡರ್ ದರದಲ್ಲಿ ರಾತ್ರೋರಾತ್ರಿ ಭಾರಿ ಏರಿಕೆ ಆಗಿದೆ. ಬೆಂಗಳೂರಲ್ಲಿ ಏಕಾಏಕಿ 991 ರೂಪಾಯಿ ಹೆಚ್ಚಳ ಆಗಿದೆ. ಈ ಹಿಂದೆ ಬೆಂಗಳೂರಲ್ಲಿ ಒಂದು ಸಿಲಿಂಡರ್ ಬೆಲೆ 2162 ರೂಪಾಯಿ ಇತ್ತು. ದರ ಹೆಚ್ಚಳದ ಬಳಿಕ ಬರೋಬ್ಬರಿ 3153 ರೂಪಾಯಿ ಆಗಿದೆ. 62 ದಿನದಲ್ಲೇ 1300 ರೂಪಾಯಿ ಏರಿಕೆ. ಇರಾನ್ ಯುದ್ಧ ಆರಂಭ ಆಗ್ತಿದ್ದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿತ್ತು. ಇದರ ನೇರ ಹೊಡೆತವನ್ನ ಕೇಂದ್ರ ಸರ್ಕಾರ ಉದ್ಯಮಿಗಳ ಮೇಲೆ ಹಾಕಿದೆ. ಯುದ್ಧ ಆರಂಭ ಆದಾಗಿಂದ ಈವರೆಗೆ 3 ಬಾರಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದೆ. ಇರಾನ್ ಅಮೆರಿಕ ಯುದ್ಧದ ಬಳಿಕ ಮಾರ್ಚ್ನಲ್ಲಿ ವಾಣಿಜ್ಯ ಸಿಲಿಂಡರ್ ದರ 144 ರೂಪಾಯಿ ಏರಿಕೆ ಆಗಿತ್ತು. ಕಳೆದ ತಿಂಗಳು ಅಂದರೆ ಏಪ್ರಿಲ್ 1ರಂದು 2ನೇ ಬಾರಿ 200 ರೂಪಾಯಿ ಏರಿಕೆ ಆಗಿತ್ತು. ಇದೀಗ ಮೇ 1ಕ್ಕೆ ಬರೋಬ್ಬರಿ 993 ರೂಪಾಯಿ ದರ ಏರಿಕೆ ಆಗಿದೆ. ಆ ಮೂಲಕ ಜಸ್ಟ್ 60 ದಿನಗಳಲ್ಲೇ ಬರೋಬ್ಬರಿ 1337 ರೂಪಾಯಿ ದರ ಏರಿಕೆ ಆಗಿದೆ. ಐದು ರಾಜ್ಯಗಳ ಚುನಾವಣಾ ಪ್ರಕ್ರಿಯೆ ಮುಗಿದ ಮೇಲೆ ತೈಲ ದರ ಏರಿಕೆ. ಕೆಲವೇ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್, ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ನಡುವೆ ಕೇಂದ್ರ ಮತ್ತೊಂದು ಶಾಕ್ ಕೊಡೋ ಸಾಧ್ಯತೆ ಇದೆ. ಮುಂದಿನ 5-6 ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ದರ 4 ರಿಂದ 5 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರ 50 ರೂಪಾಯಿ ಹೆಚ್ಚಳ ಆಗುವ ಗುಸುಗುಸು ಶುರುವಾಗಿದೆ. ಒಂದ್ ಕಡೆ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧಾಗ್ನಿ ಬೂದಿ ಮುಚ್ಚಿದ ಕೆಂಡದಂತಿದ್ರೆ, ಇತ್ತ ತೈಲ ಸಂಕಷ್ಟ ಒಳೇಟು ಕೊಡ್ತಾ ಇದ್ದು ಕಮರ್ಷಿಯಲ್ ಸಿಲಿಂಡರ್ ದರ ಹೋಟೆಲ್ ಮಾಲೀಕರ ಅನ್ನಕ್ಕೂ ಕಲ್ಲು ಹಾಕ್ತಿದೆ. ಬ್ಯೂರೋ ರಿಪೋರ್ಟ್, TV9.